ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಜಿಲೆಟಿನ್ಗಳು ಪತ್ತೆಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 800 ಕೆಜಿಗೂ ಅಧಿಕ ಜಿಲೆಟಿನ್ಗಳನ್ನ ಸೀಸ್ ಮಾಡಲಾಗಿದೆ. ಬೆಳ್ಳಂದೂರು ಪೊಲೀಸರಿಂದ ಸೀಸ್ ಆದಂತ ಜಿಲೆಟಿನ್ ಬೆಳ್ಳಂದೂರಿನ ಭೋಗನಹಳ್ಳಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡವನ್ನ ಮಾಡಲಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಕಲ್ಲು ಬಂಡೆ ಕೂಡ ಪತ್ತೆಯಾಗಿದೆ. ಅಕ್ರಮವಾಗಿ ಜಿಲೆಟಿನ್ ಕಡ್ಡಿಗಳನ್ನು ಬಳಸಿಕೊಂಡು ಬ್ಲಾಸ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಮಧ್ಯರಾತ್ರಿ 12 ಗಂಟೆಗೆ ಸ್ಫೋಟ ಕೇಳಿ ಬಂದಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಯಿತು. ಇನ್ನು ಸ್ಫೋಟದ ತೀವ್ರತೆಗೆ ಶಾಲಾ ಕಟ್ಟಡವೇ ಬಿರುಕುಬಿಟ್ಟಿದೆ. ತಿಂಗಳ ಹಿಂದೆ ಒಂದು FIR ಆಗಿರುತ್ತೆ. ಯಾರು ಶ್ರೀನಿವಾಸ್ ಆರ್ತ್ ಮೋರ್ಸ್ ಮೇಲೆ ಮತ್ತು ಸಂಬಂಧಪಟ್ಟ ಲ್ಯಾಂಡ್ ಇವ್ರ ಮೇಲೆ 800ರಿಂದ 1000 kgವರೆಗೂ ಸೀಸ್ ಮಾಡಿರ್ತಾರೆ. ಸೀಸ್ ಮಾಡಾದ್ಮೇಲೇನು ಜಿಲೆಟಿನು ಮತ್ತು ಬ್ಲಾಸ್ಟಿಂಗ್ ಸಂಬಂಧಪಟ್ಟ ಇದ್ರು ಸೀಸ್ ಆದಮೇಲೂ ಅವ್ರು ಬಂದು ಬ್ಲಾಸ್ಟಿಂಗ್ ಮಾಡ್ತಾನೆ ಇದ್ದಾರೆ. ನಾವು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು NCR ಮಾಡಿಸಿದ್ದೀವಿ. ಪೊಲೀಸರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ತುಂಬ ಪ್ರೆಷರ್ ಇದೆ ಇದು ಬೇರೆ ಕಡೆಯಿಂದ. ನೀವು ಏನೋ ಕಾನೂನು ಕೂಡ ಕೋರ್ಟಲ್ಲಿ ಹೋಗಿ ಇದು ಮಾಡ್ಕೊಳ್ಳಿ ಅಂತಾರೆ. ನಮ್ಮ ಮನೆಗಳೆಲ್ಲ ತುಂಬ ತೊಂದರೆ ಆಗಿದೆ ಸರ್. ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿನ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ಸುಮಾರು 800 kgಯಷ್ಟು ಜಿಲೆಟಿನ್ಗಳು ಪತ್ತೆಯಾಗಿದೆ. ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಭೋಗನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಖಾಸಗಿ ಕಂಪನಿ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡೋದಕ್ಕೆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಒಂದು ಕಾಂಟ್ರಾಕ್ಟನ್ನು ಶ್ರೀನಿವಾಸ್ ಅರ್ತ್ ಮೂವರ್ಸ್ ಅನ್ನೋರು ತಗೊಂಡಿದ್ದಾರೆ. ಆದರೆ ನಿಯಮವನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ ತೊಂದರೆ ಕೊಟ್ಟು, ಅದರ ಜೊತೆಗೆ ಇಲ್ಲಿ ಶಾಲೆ ಕೂಡ ಇದೆ, ಆ ಶಾಲೆಗೂ ಕೂಡ ತೊಂದರೆ ಆಗುವಂತೆ ಹೇಳಿ ಅನಧಿಕೃತವಾಗಿ ಜಿಲೆಟಿನನ್ನು ಫಿಕ್ಸ್ ಮಾಡಿ ಅದನ್ನು ರಾತ್ರಿ ಹೊತ್ತು ಬ್ಲಾಸ್ಟ್ ಮಾಡಿ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದ್ದು ಸುಮಾರು 800 kgಗೂ ಅಧಿಕವಾದಂತಹ ಜಿಲೆಟಿನ್ ಕಡ್ಡಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಇನ್ಸಿಡೆಂಟ್ ಆದ ಬಳಿಕವೂ ಕೂಡ ತಮ್ಮ ಕೆಲಸವನ್ನು ನಿಲ್ಲಿಸಿಲ್ಲ. ಇದೇ ರೀತಿಯಾಗಿ ಜಿಲೆಟಿನನ್ನು ಫಿಕ್ಸ್ ಮಾಡಿರೋದನ್ನು ಗಮನಿಸ್ತಾ ಇದ್ದಿಲ್ಲ. ಸುಮಾರು 300ಕ್ಕೂ ಹೆಚ್ಚು ಜಿಲೆಟಿನನ್ನು ಫಿಕ್ಸ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ಆತಂಕಕ್ಕೆ ಒಳಗಾದಂತಹ ಸ್ಥಳೀಯರೆಲ್ಲರೂ ಕೂಡ ಬಂದು ಅದನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದಾದ ಬಳಿಕವಾಗಿ ಇಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ. ಜೊತೆಗೆ ಪೊಲೀಸರಿಗೆ ಫೋನ್ ಮಾಡಿದ್ರೆ ಸರಿಯಾದಂತಹ ಒಂದು ರೀತಿಯಲ್ಲಿ ರೆಸ್ಪಾನ್ಸನ್ನು ಮಾಡ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಅಂದರೆ ಇಷ್ಟೊಂದು ಒಳಗೆ ಅಂದರೆ ಜಿಲೆಟಿನ್ ಇನ್ನೂ ಕೂಡ ಅಳವಡಿಸಿದ್ರು, ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಕಳೆದ 7-8 ದಿನಗಳಿಂದಲೂ ಕೂಡ ಮಾಡ್ತಿಲ್ಲ ಅನ್ನೋದು ಸ್ಥಳೀಯರ ಒಂದು ಆಕ್ರೋಶವಾಗಿರುವಂಥದ್ದು. ಗಮನಿಸ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಿ ಬಂಡೆಯನ್ನು ಒಡೆಯಲಾಗ್ತಿದೆ ಅಂಥೇಳಿ. ಅಂದರೆ ಬಂಡೆಯನ್ನು ಒಡೆಯಬೇಕಂದ್ರೆ ಅದಕ್ಕೆ ಆದಂಥ ಒಂದಿಷ್ಟು ಕಾನೂನಾತ್ಮಕವಾದಂತಹ ಪ್ರೊಸೀಜರ್ ಇದೆ. ಅದ್ಯಾವುದನ್ನು ಕೂಡ ಫಾಲೋ ಮಾಡದೆ ಅನಧಿಕೃತವಾಗಿ ಜಿಲೆಟಿನನ್ನು ಅಳವಡಿಸಿ ಈ ರೀತಿಯಾಗಿ ಏಕಾಏಕಿ ರಾತ್ರಿ ಹೊತ್ತು ಬ್ಲಾಸ್ಟ್ ಮಾಡಿ ಸಾರ್ವಜನಿಕರ ಜೀವ ಜೊತೆಗೆ ಆಟವನ್ನು ಆಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರೂ ಕೂಡ ಈ ಕಾಮಗಾರಿ ಆಗಿರ್ಬೋದು, ಜೊತೆಗೆ ಇದನ್ನ ಜಿಲೆಟಿನನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅದು ಎಲ್ಲ ಒಂದು ಕಡೆಗೆ ಪರೋಕ್ಷವಾಗಿ ಇಲ್ಲಿ ಕೆಲಸ ಮಾಡ್ತಿರೋರಿಗೇನೋ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಇಲ್ಲಿ ಏನು ಅನಧಿಕೃತವಾಗಿ ಬ್ಲಾಸ್ಟ್ ಮಾಡಲಾಗ್ತಾ ಇರುವಂತಹ ಜಿಲೆಟಿನ್ ಕಡ್ಡಿ ಏನಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರೇಮ್ ಜೊತೆ ರಾಜಪ್ಪ ನಾಯಕ್, TV9 ಬೆಂಗಳೂರು. ಇದು ಬೆಂಗಳೂರಿನಲ್ಲಿ ಬರೋಬ್ಬರಿ 800 kgಗೂ ಅಧಿಕ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತಹ ಘಟನೆ ಇದು. ಏಕಾಏಕಿ ಸ್ಫೋಟವಾಗಿರೋದ್ರಿಂದಾಗಿ ಪಕ್ಕದಲ್ಲೇ ಇದ್ದಂತಹ ಶಾಲಾ ಆವರಣ ಕೂಡ ಬಿರುಕನ್ನು ಬಿಟ್ಟಿದೆ. ಹಾಗಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ.